ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ವ್ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಸಿಂಪಲ್ಲಾಗಿ ಮನೆಯಲ್ಲಿ ಹಾಲು ಕಾರ್ನ್ ಬಾಲ್ಸ್ ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 kg ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಈ ಆಲೂಗೆಡ್ಡೆ ಮೇಲಿರುವಂತಹ ಸಿಪ್ಪೆನ ನೀಟಾಗಿ ಬಿಡಿಸ್ಕೊಂಡು ಆಲೂಗೆಡ್ಡೆನ ಈ ರೀತಿ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಆಲೂಗೆಡ್ಡೆನ ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು 1-2 ಟೈಮು ಆಲೂಗೆಡ್ಡೆನ ಈ ರೀತಿ ನೀಟಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೆ. ತೊಳೆದಿರೋವಂಥ ಆಲೂಗೆಡ್ಡೆ ಪೀಸಸ್ಗಳನ್ನ ಕೂಡ ಇದರೊಳಗಡೆ ಸೇರಿಸ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನೀವು ಇವಾಗಲೇ ಕೂಡ ಹಾಕೋಬೋದು, ಇಲ್ಲ ಆಮೇಲಾದರೂ ಹಾಕ್ಕೋಬೋದು. ಉಪ್ಪು ಈಗಲೇ ಹಾಕೋದ್ರಿಂದ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಉಪ್ಪನ್ನು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ತಾ ಇರ್ಬೋದು. ನಾನಿಲ್ಲಿ ಒಂದು ಸ್ಪೂರ್ಕಿಂದ ಆಲೂಗೆಡ್ಡೆನ ತಗೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಲೂಗಡ್ಡೆ ಬಾಯ್ಲ್ ಆಗಿದೆ ಅಂತ. ಈಗ ಬಾಯ್ಲ್ ಆಗಿರೋಂಥ ಆಲೂಗೆಡ್ಡೆನ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ಗೆ ಆಲೂಗೆಡ್ಡೆ ಪೀಸಸ್ಗಳನ್ನ ಸೇರಿಸ್ಕೊಂಡು ಈಗ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ವಲ್ಪನೂ ಆಲೂಗೆಡ್ಡೆ ಗಂಟಿಲ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಈ ಹಾಲು ಕಾರ್ನ್ ಬಾಲ್ಸ್ ಅಂತೂ ತುಂಬಾ ಟೇಸ್ಟಿಯಾಗಿ ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ಎಲ್ಲ ಕುರ್ಕುರೆ ಅಥವಾ ಎಲ್ಲ ತೊಗೊಂಡು ಬಂದು ಕೊಡೋದಕ್ಕಿಂತ ಮನೇಲೇ ಈ ರೀತಿ ಸಿಂಪಲ್ಲಾಗಿ ಸ್ನ್ಯಾಕ್ಸ್ನ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ಆರೋಗ್ಯವಾಗೂ ಇರ್ತಾರೆ, ಹೆಲ್ದಿಯಾಗೂ ಕೂಡ ಇರ್ತಾರೆ. ತುಂಬ ಟೇಸ್ಟ್ ಅಂತೂ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾವು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಿಂತ ನೀವು ಕೂಡ ಮಾಡಿ ನೋಡಿದಾಗಲೇ ನಿಮಗೆ ಅದ್ರ ಟೇಸ್ಟು ಗೊತ್ತಾಗೋದು, ಮತ್ತು ಮಾಡಿ ತಿನ್ನಬೇಕು ಅಂತ ಕೂಡ ಅನಿಸೋದು ನಿಮಗೆ. ಸ್ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆಗೆ ನಾನಿಲ್ಲಿ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಚಿಲ್ಲಿ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪು ಮೊದಲೇ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೆ. ಇವಾಗ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ನೀರೆಲ್ಲ ಹಾಕಬೇಕಂತ ಏನಿಲ್ಲ. ಹಾಗೆ ಎಕ್ಸ್ಟ್ರಾ ಚಾಟ್ ಮಸಾಲ ಆ ಥರನೂ ಕೂಡ ಇದಕ್ಕೆ ಬೇಕಾಗಲ್ಲ. ತುಂಬಾ ರುಚಿ ಅಂತೂ ಚೆನ್ನಾಗಿರುತ್ತೆ. ಹಾಗೆ ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ. ನಿಮ್ಗೆ ಏನಾದ್ರು ಸ್ವಲ್ಪ ತೆಳುವಾಯಿತು ಅನಿಸಿದ್ರೆ ಇನ್ನೂ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಆಲೂಗಡ್ಡೆಯಲ್ಲಿ ಸ್ವಲ್ಪನೂ ಆಲೂಗಡ್ಡೆ ಗಂಟಿಲ್ದಲೆ ಹಾಗೆ ನೋಡಿಕೊಂಡು ನೀಟಾಗಿ ಕಲಿಸ್ಕೊಂಡು ಈ ರೀತಿ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ನೀವು ಈ ರೀತಿ ಎಲ್ಲ ಉಂಡೆಗಳನ್ನ ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳಿ. ಹಾಗೆ ಎಣ್ಣೆ ಕೂಡ ಬಿಸಿಗಿಟ್ಟಿದ್ದೆ ಅಲ್ವಾ, ಈ ಉಂಡೆಗಳಲ್ಲೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಉಂಡೆಗಳಾಗಿದೆ. ಎಣ್ಣೆ ಇವಾಗ ಚೆನ್ನಾಗಿ ಬಿಸಿಯಾಗಿದೆ ನೋಡ್ತಾ ಇರ್ಬೋದು. ಈ ಬಾಲ್ಸ್ನ ಹಾಕಬೇಕಾದ್ರೆ ನಾವು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಬಿಸಿ ಆಗಿಬಿಟ್ಟಿದ್ರಿಂದ ನನಗೆ ಈ ಬಾಲ್ಸ್ ಎಲ್ಲ ಒಡೆದೋಗ್ಬಿಡ್ತು. ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡ್ತಾ. ಎಣ್ಣೆ ಜಾಸ್ತಿ ಕಾಸ್ಕೋಬಾರ್ದು, ಮೀಡಿಯಮಲ್ಲಿ ಎಣ್ಣೆನ ಕಾಸ್ಕೊಂಡು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಬಾಲ್ಸ್ಗಳನ್ನ ನಾವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲ ಓಪನ್ ಆಗಿಬಿಡುತ್ತೆ. ಒಳಗಿಂದ ಎಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ಅಂತಂದರೆ ನೀವೇ ನೋಡ್ಬೋದು ಮುಂದೆ. ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಮೀಡಿಯಮಲ್ಲಿ ನಾವು ಎಣ್ಣೆನ ಕಾಯಿಸ್ಕೊಂಡಿರಬೇಕು. ನಾನು ಇದನ್ನು ಈ ರೀತಿ ಓಪನ್ ಆಗೋದನ್ನ ನಾನು ಕಟ್ ಮಾಡಿ ಕೂಡ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಬೋದಿತ್ತು. ಯಾಕಂದರೆ ಯಾರಾದರೂ ಬಿಗಿನರ್ಸು ಹೊಸಬ್ರು ಈ ರೀತಿ ಟ್ರೈ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಐಡಿಯಾ ಇರಲ್ಲ. ಅಯ್ಯೋ ನಾವು ಮಾಡಿದ್ದು ಯಾಕಪ್ಪ ಈ ಥರ ಆಯಿತು, ಅಲ್ಲಿ ಚೆನ್ನಾಗಿ ಬಂದಿತ್ತು ಅಂತ ನೀವು ಅನ್ಕೋಬಾರ್ದಲ್ವ. ಹಾಗಾಗಿ ನಾನು ಆ ವಿಡಿಯೋನ ಕೂಡ ಹಾಗೇ ಸ್ಕಿಪ್ ಮಾಡಿದೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು 1-2-3 ಪೂರ್ತಿ ಓಪನ್ ಆಗಿದೆ. ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಹಾಗೆ ಎಣ್ಣೆ ಸ್ವಲ್ಪ ಕಾದಿದ್ರೆ ಸಾಕು, ಅಂದರೆ ಜಾಸ್ತಿನೂ ಕಾದಿರಬಾರ್ದು, ಸ್ವಲ್ಪನೂ ಬಿಸಿ ಆಗಿರಬಾರ್ದು. ಸ್ವಲ್ಪ ಬಿಸಿ ಆಗಿದ್ದರೆ ಎಣ್ಣೆ ಎಲ್ಲ ಚೆನ್ನಾಗಿ ಬಾಲ್ಸ್ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ನಾನು ಸೆಕೆಂಡ್ ಬ್ಯಾಚ್ ಹಾಕಿದಾಗ ಈ ರೀತಿ ಸ್ವಲ್ಪನೂ ಆಗಲ್ಲ, ಯಾಕಂದರೆ ಫಸ್ಟ್ ಬ್ಯಾಚ್ ಹಾಕಿದಾಗ ಎಣ್ಣೆ ತುಂಬ ಬಿಸಿಯಾಗಿದ್ದರಿಂದ ಈ ಥರ ಬಾಲ್ಸ್ ಎಲ್ಲ ಓಪನ್ ಆಯಿತು. ಹಾಗೆ 2ನೇ ಬ್ಯಾಚಲ್ಲಿ ನನಗೆ ಈ ರೀತಿ ಆಗಲಿಲ್ಲ, ತುಂಬಾ ಚೆನ್ನಾಗಿ ಬಂತು. ನೋಡ್ತಾ ಇರ್ಬೋದು ಎಣ್ಣೆ ಫುಲ್ಲು ಕಮ್ಮಿ ಬಿಸಿ ಇದ್ದಿದ್ದರಿಂದ ಹಾಕಿದ ತಕ್ಷಣ ನಾನು ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪನೂ ಬಾಲ್ಸ್ ಎಲ್ಲೂ ಓಪನ್ ಆಗಲ್ಲ. ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಕೂಡ ಎಣ್ಣೆನ ಚೆನ್ನಾಗಿ ಬಿಟ್ಕೊಳ್ಳುತ್ತೆ.
ಈ ಆಲೂ ಬಾಲ್ಸ್ ರೆಸಿಪಿ ಅಂತೂ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಈ ರೆಸಿಪಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡೋದ್ರಿಂದ ನಾವು ಮಾಡುವಂಥ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ಸಿಗುತ್ತೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಬಾಲ್ಸ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೇಲ್ಗಡೆ ಕ್ರಿಸ್ಪಾಗಿ, ಒಳಗಡೆ ಸಾಫ್ಟಾಗಿ, ಜ್ಯೂಸಿಯಾಗಿ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೀವು ಕೂಡ ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಅಂತೂ ಕ್ರಿಸ್ಪಾಗಿ, ಒಳಗಡೆ ಸಾಫ್ಟಾಗಿ ನೋಡ್ತಾ ಇರ್ಬೋದು. ಹಾಗಿದ್ರೆ ನಾನು ಮಾಡಿರುವಂಥ ಈ ಆಲೂ ಬಾಲ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.